ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಹರ್ಷವರ್ಧನ ಹೆಗಡೆ ನಿಟ್ಟೂರು. ಪ್ರಿಯ ವೀಕ್ಷಕರೇ, ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿ ವೀಣಾವಾದಕಿ ವಿದುಷಿ ಶ್ರೀಮತಿ BK ವಿಜಯಲಕ್ಷ್ಮಿ ರಾಘು. ವಿಜಯಲಕ್ಷ್ಮಿಯವರು ವೀಣಾವಾದನದಲ್ಲಿ ವಿಶೇಷ ಸಾಧನೆಗಳನ್ನು ಪ್ರಯೋಗಗಳನ್ನು ಮಾಡಿ ಯಶಸ್ವಿಯಾದವರು. ಬನ್ನಿ ಪ್ರಿಯ ವೀಕ್ಷಕರೇ, ವಿದುಷಿ ಶ್ರೀಮತಿ ವಿಜಯಲಕ್ಷ್ಮಿಯವರ ಜೊತೆ ಮಾತನ್ನು ಆರಂಭಿಸೋಣ. ನಮಸ್ಕಾರ ಮೇಡಮ್, ಮಿಂಚು ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ಮೇಡಮ್, ನಿಮ್ಮ ವೀಣಾವಾದನಕ್ಕಿಂತ ಮೊದಲು ನಿಮ್ಮ ಬಾಲ್ಯ ಹೇಗಿತ್ತು, ನಿಮ್ಮ ಗುರುಗಳು ಈ ಕುರಿತು ಹೇಳುತ್ತೀರಾ? ಖಂಡಿತ ಸರ್. ನಮ್ಮ ಬಾಲ್ಯವನ್ನೆಲ್ಲ ನಾನು ಭದ್ರಾವತಿಯಲ್ಲಿ ಕಳೆದಿದ್ದು. ಯಾಕೆಂದ್ರೆ ನಮ್ಮ ತಂದೆ VSL ನಲ್ಲಿ ಭದ್ರಾವತಿ VSL ನಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವ್ರ ಹೆಸರು B ಕೃಷ್ಣಸ್ವಾಮಿ ಅಂತ, ಹಾಗೆ ತಾಯಿ BK ರಾಗರತ್ನ ಅಂತ ಹೇಳಿ. ನನ್ಗೆ 5 ವರ್ಷದಿಂದ ಈ ಮ್ಯೂಸಿಕ್ ಫೀಲ್ಡ್ ತುಂಬಾ ಇಂಟ್ರೆಸ್ಟ್ ಇತ್ತು. ಮೊದಲಿಗೆ ನಮ್ಮ ಮಾರುತಿ ಸಂಗೀತ ಪಾಠಶಾಲಾ ಅಂತ ಅಲ್ಲಿ ಭದ್ರಾವತಿಯಲ್ಲಿತ್ತು. ಅಲ್ಲಿ ನನಗೆ ಮ್ಯೂಸಿಕ್ ಕಲಿಯೋದು ಅವಕಾಶ ದೊರೆತು. ಅಲ್ಲೇ ಇದ್ದಂತಹ ಹನುಮಂತಮ್ಮ ಅಂತ ಹೇಳಿ ಟೀಚರ್ ಅವರ B ದೇವೇಂದ್ರಪ್ಪ ಅವರ ಮೊಮ್ಮಗಳವರು ಆ್ಯಕ್ಚುಲಿ. ಅವರು ನಾನು 5ನೇ ಕ್ಲಾಸಿಗೆ ಹಿಂಗೆ ಹೋಗ್ತಾ ಇರುವಾಗ ನನ್ನಲ್ಲಿರೋ ಆಸಕ್ತಿ ನೋಡ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಕಳಿಸಿ ಅಂತ ಹೇಳಿದರು. ಸೊ ಹಾಗಾಗಿ ಅವರ ಒಂದು ಪಾಠಶಾಲೆಯಲ್ಲಿ ನಾನು ಕಲಿತಾ ಬಂದೆ. ನಮ್ಮ ಅಪ್ಪ ಅಮ್ಮ ತುಂಬಾನೇ ನಮಗೆ ಬಾಲ್ಯದಲ್ಲಿ ಸಹಾಯ ಮಾಡಿದ್ದಾರೆ. ಅಂದರೆ ಈ ಒಂದು ನನ್ನಲ್ಲಿರೋ ಆಸಕ್ತಿಯನ್ನು ಗುರುತಿಸ್ಬಿಟ್ಟು ವೀಣೆ ಕಲಿಯೋದಕ್ಕೆ ಅಂತ ಹೇಳಿ ಬಹಳ ಪ್ರೋತ್ಸಾಹ ಮಾಡಿದ್ದಾರೆ. ಅವಾಗ ನಮ್ಮ ತಂದೆ ತಾಯಿಗೆ ನಾವು 4 ಜನ ಮಕ್ಕಳು. ನಮಗೆ 2 ಅಣ್ಣಂದ್ರೆ ಹಾಗೆ ಒಬ್ಬ ತಮ್ಮ ಇದ್ದಾನೆ ಸರ್. ನಾನು ಒಬ್ಬಳೆ ಮಗಳು. ಸೊ ನನ್ನನ್ನು ವೋಕಲ್ಲಿ ಹಾಡುಗಾರಿಕೆ ಅಂತ ನಮ್ಮ ತಾಯಿ ಫಸ್ಟ್ ಕರ್ಕೊಂಡು ಹೋಗಿ ಆ ಶಾಲೆಯಲ್ಲಿ ಸೇರಿಸಿದ್ರು, ಮ್ಯೂಸಿಕ್ ಶಾಲೆಗೆ. ಮತ್ತು ಅಲ್ಲಿರುವಂತಹ ವೀಣೆ ನೋಡ್ಬಿಟ್ಟು ನನಗೆ ತುಂಬಾ ಅದ್ರ ಮೇಲೆ ಆಸಕ್ತಿ ಹುಟ್ಟಿತು, ಅದನ್ನ ಮಾಡಬೇಕು ಅಂತ. ಟೀಚರ್ಸ್ ಚೂರು ಬೇರೆ ಸ್ಟೂಡೆಂಟ್ಸಿಗೆ ಹೇಳ್ಕೊಟ್ಬಿಟ್ಟು ಎದ್ದು ಹೋದ್ರು ಅಂದರೆ ನಾನು ಹೋಗಿ ಆ ವೀಣೆಯನ್ನ ನುಡಿಸ್ತಾ ಕೂತ್ಕೋತಿದ್ದೆ. ಅದನ್ನ ನೋಡ್ದ ನಮ್ಮ ಗುರುಗಳು, ಇಲ್ಲಳಿಗೆ ತುಂಬಾ ಆಸಕ್ತಿ ಇದೆ ವೀಣೆಯಲ್ಲಿ, ನೀವು ಇವಳಿಗೆ ವೀಣೆ ಕಲಿಸಿ ಅಂತ ಅವರು ಹೇಳಿದ್ಮೇಲೆ ನಮ್ಮ ತಾಯಿಯವರು ನನ್ನನ್ನು ವೀಣೆಗೆ ಮತ್ತೆ ಸೇರಿಸಿದ್ರು ಕರ್ಕೊಂಡೋಗಿ. ಹಾಗೆ ನಮ್ಮ ತಾಯಿಗೆ ಅವ್ರ ಬಾಲ್ಯದಲ್ಲಿ ಅವ್ರು ಕಲಿಬೇಕು ಅನ್ನೋ ಆಸಕ್ತಿ ತುಂಬಾ ಇತ್ತಂತೆ ಅವರಿಗೆ. ವೀಣೆ ಕಲಿಬೇಕು ನಾನು ಅಂತ. ಬಟ್ ಅವರಿಗೆ ಏನೋ ಕಾರಣಗಳಿಂದ
ಕಲೀಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ನನ್ನ ಮಗಳಿಗಾರು ವೀಣೆ ಕಲಿಸ್ಬೇಕು ಅನ್ನೋ ಒಂದು ಹಂಬಲ ಅವರಲ್ಲಿ ತುಂಬ ಇತ್ತು. ಸೊ ಹಾಗಾಗಿ ನನಗೆ ಕರ್ಕೊಂಡು ಹೋಗಿ ವೀಣೆಗೆ ಇದು ಮಾಡಿದ್ರು. ನನಗೂ ಅದೇನು ತುಂಬ ಆಸಕ್ತಿ ಇದ್ದಿದ್ದರಿಂದ ಆ ಒಂದು ವೀಣೆ ಕಲಿಯುವಂತಹ ಒಂದು ಆಪರ್ಚುನಿಟಿ ಸಿಕ್ತು ಸರ್. ಇದು ಸುಮಾರು ನಾವು 1-2 ಕಿಲೋಮೀಟರ್ ದೂರ ನಮ್ಮ ಮನೆಯಿಂದ ಮ್ಯೂಸಿಕ್ ಶಾಲೆಗೆ ನಡ್ಕೊಂಡು ಹೋಗಿ ನಾನು ವೀಣೆ ಕಲ್ತ್ಕೊಂಡು ಬರ್ತಾ ಇದ್ದೆ. ನಮ್ಮ ಅಣ್ಣಂದ್ರು ಎಲ್ಲ ಸಹ ಅಷ್ಟು ನಮಗೆ ಕೋಆಪ್ರೇಟ್ ಮಾಡಿದ್ದಾರೆ. ಅವಾಗ ಅಂದರೆ ಸುಮಾರು ಲೇಟ್ ಆಗ್ಬಿಡೋದು, ಒಂದೊಂದ್ಸಲ ಸೈಕಲಲ್ಲಿ ಬಂದು ಪಾಪ ನನ್ನನ್ನು ಕರ್ಕೊಂಡು ಬರೋದು, ಆ ಥರ ಕಷ್ಟಪಟ್ಟು ಕಲ್ತಿದ್ದೀನಿ ಸರ್. ಮೊದಲು ನಾನು ಭದ್ರಾವತಿಯಲ್ಲಿದ್ದೇನಲ್ಲ, ಭದ್ರಾವತಿಯಲ್ಲಿದ್ದಾಗ ವಿದ್ವಾನ್ CR ರಾಮಚಂದ್ರ ಅಂತ ಹೇಳಿ ಫಸ್ಟು ಅವರಲ್ಲಿ ನನ್ನ ಒಂದು ನವೀನ ಅಭ್ಯಾಸವನ್ನು ಮುಂದುವರಿಸ್ತಾ ಇದ್ದೆ. ನಂತರ ಅವರು ಚನ್ನರಾಯಪಟ್ಟಣಕ್ಕೆ ಟ್ರಾನ್ಸ್ಫರ್ ಆಯ್ತು ಅವರಿಗೆ. ನಂತರದಲ್ಲಿ ವಿದುಷಿ ಮೈಸೂರು ಹೆಸರು ರಾಜಲಕ್ಷ್ಮಿ ಅಂತ ಹೇಳಿ ಅವರಲ್ಲಿ ಆಕಾಶವಾಣಿಯಲ್ಲಿ, ಭದ್ರಾವತಿ ಆಕಾಶವಾಣಿನಲ್ಲಿ ವೀಣಾ ಕಲಾವಿದೆಯಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಅವರಲ್ಲಿ ಸಹ ನಾನು ವೀಣಾ ಅಭ್ಯಾಸವನ್ನ ಮಾಡಿದ್ದೀನಿ. ಹಾಗೆ ನಂತರದಲ್ಲಿ ನನ್ನ ಮದುವೆಯಾಗಿ ನಾನು ಶಿವಮೊಗ್ಗಕ್ಕೆ ಬಂದ ನಂತರ ವಿದ್ವಾನ್ ಬೆಳಕವಾಡಿ ಶ್ರೀಧರ್ ಸರ್ ಅವರು ಭದ್ರಾವತಿಯಿಂದ ಪಾಪ ನಮ್ಮ ಮನೆಗೆ ಇಲ್ಲಿ ಶಿವಮೊಗ್ಗಕ್ಕೆ ಬಂದು ನನಗೆ ವೀಣಾ ಅಭ್ಯಾಸ ಮಾಡಿಸ್ತಾ ಇದ್ರು. ತುಂಬಾ ಒಳ್ಳೆ ಶಿಕ್ಷಣವನ್ನ 3 ಜನ ಗುರುಗಳಿಂದನೂ ನಾನು ಪಡೆದುಕೊಂಡಿದ್ದೇನೆ. ಆ 3 ಜನ ಗುರುಗಳಿಗೂ ತುಂಬಾ ಧನ್ಯವಾದವನ್ನು ನಾನು ತಿಳಿಸ್ತೀನಿ ಈ ಮೂಲಕ. ಅವರ ಒಂದು ಶಿಕ್ಷಣ ಏನ್ ಕೊಟ್ಟಿದಾರೋ ಅವರ ಮಾರ್ಗದರ್ಶನದಿಂದ ಈ ದಿವಸ ನಾನೇ ಬಂದು ವೀಣಾ ಕಲಾವಿದೆ ಆಗಕ್ಕೆ ಸಾಧ್ಯ ಆಗಿದೆ ಸರ್. ಮೇಡಮ್, ನೀವು ಮೊದಲು ವೇದಿಕೆಯಲ್ಲಿ ವೀಣೆಯನ್ನು ನುಡಿಸಿದ ನೆನಪುಗಳಿದ್ರೆ ಹಂಚಿಕೊಳ್ಳಬಹುದಾ? ಬಹಳಷ್ಟು ವೀಣೆ ಸ್ಟೇಜಲ್ಲಿ ನುಡಿಸಿರ್ತೀರಿ, ಆದ್ರೆ ಮೊದಲ ನೆನಪು ಅನ್ನೋದು ಸವಿ ನೆನಪಾಗಿರ್ತದೆ ಅಲ್ವಾ? ಹೌದು, ಕೆಲವೊಂದು ಕಾರ್ಯಕ್ರಮಗಳು ತುಂಬಾ ನೆನೆಸ್ಕೊಳ್ಳುವಂತ ಕಾರ್ಯಕ್ರಮಗಳು ಖಂಡಿತ ಇದೆ ಸರ್. ನಾನು ಭದ್ರಾವತಿನಲ್ಲಿದ್ದಾಗ ಅಲ್ಲಿ ಒಂದು ಇದು ರಣಜಿ ಟ್ರೋಫಿ ಎಲ್ಲ ನಡೀತಾ ಇತ್ತು. ಅವಾಗ ಪಂದ್ಯಗಳು, ಅಲ್ಲಿಗೆ ಬಂದಂತಹ ಕ್ರಿಕೆಟರ್ಸ್ಗೋಸ್ಕರನೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಮಾಡಿ ನಮ್ಮ ವೀಣಾವಾದನಕನ್ನ ನುಡಿಸ್ಲಿಕ್ಕೆ ಕರೆದಿದ್ರು. ಸೊ ಅಲ್ಲಿ ನಿಜವಾಗ್ಲೂ ನಾನು ನುಡಿಸಿದ್ಮೇಲೆ ಆ ಕ್ರಿಕೆಟರ್ಸ್ ಬಂದ್ಬಿಟ್ಟು ವೀಣೆ ಹಿಡ್ಕೊಂಡು ಅವರು ಹೇಗೆ ನುಡ್ಸೋದು ಅಂದ್ಬಿಟ್ಟು ಆ ಸ್ಟೇಜಲ್ಲೇನೆ ಬಂದು ಒಂದು ಆಸಕ್ತಿ ತೋರಿಸಿ ಆ ವೀಣೆ ಬಗ್ಗೆ ಅವ್ರಿಗೆಲ್ಲ ತುಂಬಾನೇ ಇಂಟ್ರೆಸ್ಟ್ ಇಂದ ಒಂದು ಇದು ಮಾಡ್ತಾ ಇದ್ರು. ಕಲಿಬೇಕು, ಈ ವಾದ್ಯ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ಇವತ್ತೇ ನೋಡಿದ್ದು ಅನ್ನೋದು ಒಂದು ಆ ಕಾರ್ಯಕ್ರಮ. ಅಂದ್ರೆ ನಾನು ಅವಾಗ ಇನ್ನು ತುಂಬಾ ಸಣ್ಣವಳು, ಒಂದು SSLC ನಲ್ಲಿ ಇದ್ನೇನೋ, ಆವಾಗಿನ ಘಟನೆ ಇದು. ನಂತರದಲ್ಲಿ ತೀರ್ಥಹಳ್ಳಿಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಸರ್. ಕಾರ್ಯಕ್ರಮ ಮಾಡಿದವಾಗ ಅಲ್ಲಿ ನನ್ನ ಒಂದು ಅಯ್ಯಗಿರಿ ನಂದಿನಿ ಎನ್ನುವಂತಹ ಆ ಶ್ಲೋಕವನ್ನ ನುಡಿಸಿದವಾಗ ಒಬ್ರು ಇದ್ರ ತರನೇ, ಹಾವಿನ ತರನೇ ಮುಂದೆನೆ ಸ್ಟೇಜ್ ಮುಂದೆನೆ ಇದ್ ಮಾಡ್ತಾ ಹೇಳಿ ಅವ್ರು ನನಗೆ ಅದನ್ನ ನುಡ್ಸೋದನ್ನ ನಿಲ್ಸಕ್ ಬಿಡ್ತಿಲ್ಲ, ನುಡ್ಸಿ ಅಂತ ಹೇಳಿ ಅಷ್ಟೇ ಇನ್ನೂ ನನಗೆ ಕಣ್ಣಿಗೆ ಕಟ್ಟಾಗಿದೆ. ಅವ್ರು ಆ ತರ ಡ್ಯಾನ್ಸ್ ಮಾಡಿದ್ರು, ಆ ಹಾವಿನ ನಾಗ ಇದ್ರನ್ನ ಡ್ಯಾನ್ಸ್ ಮಾಡಿ ಆ ತರನು ಮಾಡಿದ್ರು. ಮತ್ತೆ ಇನ್ನೊಂದು ಕಡೆ ಒಂದು ಮದುವೆ ಮನೆಯಲ್ಲಿ ನಾವು ನುಡಿಸಿದಾಗ್ಲೂ ಅಷ್ಟೇ, ಒಂದು ಲೇಡಿ ಅವರಿಗೆ ಅಂದ್ರೆ ಕೆಲವ್ರು ಹೇಳ್ತಾರಲ್ಲ ಈಗ ಮೈ ಮೇಲೆ ದೇವ್ರು ಬರುತ್ತೆ ಹಾಗೆ ಹೀಗೆ ಅಂತ, ಎಷ್ಟು ನಿಜನ ನನಗೆ ಗೊತ್ತಿಲ್ಲ. ಬಟ್ ಆ ಲೇಡಿ ಒಬ್ರು ನಾವು ನುಡಿಸ್ತಾ ಇದ್ದಾಗ ಸಡನ್ ಆಗಿ ಹಿಂಗೆ ಎದ್ದು ಬಂದು ನಮ್ಮ ಕಾರ್ಯಕ್ರಮದ ಮುಂದ್ಗಡೆ, ಸ್ಟೇಜ್ ಮುಂದ್ಗಡೆನೆ ನಿಂತು ತುಂಬಾ ಹೊತ್ತು ಡ್ಯಾನ್ಸ್ ಮಾಡಿದ್ರು. ಅವರು ತುಂಬಾನೇ ಅಂದ್ರೆ ಒಂಥರ ದೇವಿ ತರನೇ ಎಲ್ಲ ಅರ್ಶನ ಎಲ್ಲ ಹಚ್ಕೊಂಡು ಕುಂಕುಮ ಇದ್ ಮಾಡ್ಕೊಂಡು ದೊಡ್ಡದಾಗಿ ನಮ್ಗೊಂಥರ ಒಂದು ದೇವಿ ರೂಪನೇ ನೋಡ್ದಂಗೆ ಆಯ್ತು ಅವತ್ತಿನ ದಿವಸ. ಒಂದು 4-5 ಘಟನೆ. ಮತ್ತೆ ನಾವು ವರಾಹಿನಲ್ಲಿ ಒಂದು ಕಾರ್ಯಕ್ರಮ ನೀಡಿದ್ವಿ, ಅಲ್ಲೂ ಅಷ್ಟೇನೆ. ಅಲ್ಲಿ ನಮ್ಮ ಗುರುಗಳಾದಂತಹ ವಿದ್ವಾನ್ ಸಿ ರಾಮಚಂದ್ರ ಅನ್ನೋರು ಒಂದು ಚಿಟ್ಟೆ ಸ್ವರವನ್ನ ಮಾಡಿದ್ರು. ಅದನ್ನ ನಾನು 3 ಕಾಲ ಸ್ಪೀಡನಲ್ಲಿ ನುಡಿಸಿದಾಗ ಅಲ್ಲಿ ಜನರು ಮತ್ತೆ ಅದನ್ನ ನುಡ್ಸಕ್ಕೆ, ನಮ್ಗೆ ನಿಜವಾಗ್ಲೂ ಅಂತ ಒಂದು ಸಣ್ಣ ಹಳ್ಳಿನಲ್ಲಿ, ಅವಾಗ ಅದ್ ಹಳ್ಳಿ ಅಂತಾನೆ ಹೇಳ್ಬೋದು, ಅಷ್ಟು ಇದು ಆ ಪ್ಲೇಸ್ ಅಲ್ಲಿ ಇಷ್ಟೊಂದು ಆಸಕ್ತಿಯಿಂದ ಜನರು ಇದನ್ನ ಕೇಳಿದ್ರ ಅಂತ ಹೇಳಿ ನಮ್ಗೆ ಆಶ್ಚರ್ಯ ಆಯ್ತು ಕಾರ್ಯಕ್ರಮ ಕೊಟ್ಟಾಗ. ಹೀಗೆ ಹಲವಾರು ಇದೆ. ನಂತರ ನಮ್ಮ ಗುರುಗಳೊಂದಿಗೆ ನಾನು ವೀಣೆಯಲ್ಲಿ ಅಂದ್ರೆ ಅವ್ರದ್ದು ಒಂದು ಕಚೇರಿ ಇದ್ದಾಗ ರಾಮಚಂದ್ರ ಸರ್ ಅವ್ರದ್ದು ವೈಲಿನಿಸ್ಟ್ ಬರ್ಲಿಲ್ಲ ಅವರಿಗೆ ಪಕ್ವಾದ್ಯ ನುಡ್ಸಕ್ಕೆ. ಅವರು ನಾನು ಹೇಗೂ ನಿನಗೆ ಪಾಠ ಮಾಡಿದ್ದೀನಲ್ಲಮ್ಮ, ನೀನು
ವೀಣೆಯಲ್ಲೇ ಯಾಕೆ ನನಗೆ ಪಕ್ವಾದ್ಯ ಕೊಡಬಾರ್ದು, ನೀನು ಬಾ ಸ್ಟೇಜಲ್ಲಿ ಕೂತ್ಕೊಂಡು ನುಡ್ಸು ಅಂತ. ಬಟ್ ನಮ್ಮ ಗುರುಗಳೊಂದಿಗೆ ನಾ ಹೇಗಪ್ಪ ಮಾಡೋದು ಅನ್ನೋದು ಒಂದು ತುಂಬ ಇದಿತ್ತು. ಬಟ್ ಆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಇವೆಲ್ಲ ಒಂದು ನೆನಪಿನಲ್ಲಿ ಉಳಿಯುವಂತಹ ಕಾರ್ಯಕ್ರಮಗಳು ಸರ್. ಮತ್ತೆ ಮೇಡಮ್, ನೀವು ಶಿವಮೊಗ್ಗದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನೀಡಿದ್ರಿ, 108 ವೀಣೆಗಳ ವಾದನ. ಆ ಕುರಿತು ಹೇಳ್ತೀರಾ? ಖಂಡಿತ ಸರ್. ಅದು ನಾವು ಫಸ್ಟ್ ಮೊದಲಿಗೆ ಪಂಚವೀಣಾ ಕಾರ್ಯಕ್ರಮ ಅಂತ ಶುರು ಮಾಡ್ಕೊಂಡ್ವಿ, 5 ಜನದ್ದು. ಅದು ನಮ್ದು ತುಂಬಾ ಜನಮೆಚ್ಚುಗೆಯನ್ನ ಪಡೆದಂತಹ ಕಾರ್ಯಕ್ರಮ. ಅದನ್ನ ಸಂಸ್ಕೃತಿ ಇಲಾಖೆಯಿಂದ ನಾವು ಫಸ್ಟ್ ಮಾಡಿದ್ದು. ನಂತರದಲ್ಲಿ ಹೀಗೆ 10 ಜನ ಮಾಡಿದ್ವಿ, ಆಮೇಲೆ 25 ಜನ ಮಾಡಿದವಾಗ ಎಲ್ರು ಕೇಳೋರು, ನೀವು ಯಾಕೆ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಾಡಬಾರ್ದು ಅಂತ ಜನರ ಒಂದು ಅಭಿಪ್ರಾಯ ಬಂತು. ನನ್ನ ತಲೆಯಲ್ಲೂ ಅದು ಬಂತು, ಒಂದ್ಸಲ ನಾವು ಯಾಕೆ ಪ್ರಯತ್ನ ಪಡಬಾರ್ದು, ಎಲ್ಲ ನಮ್ಮ ಸ್ಟೂಡೆಂಟ್ಸ್ಗಳನ್ನೇ ಸೇರಿಸ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಕೊಟ್ಟರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದಕ್ಕೊಂದು 6 ತಿಂಗಳಿಂದ ಫುಲ್ಲು ಡೈಲಿ ಪ್ರಾಕ್ಟೀಸು, ಅದಕ್ಕೆ ಬೇಕಾದಂತಹ ಎಲ್ಲ ಒಂದು ಇದನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ಏನೇನು ಬೇಕಾಗುತ್ತೆ ಎಲ್ಲ ಥರ ಸ್ಟೇಜಿಂದ ಇರ್ಬೋದು, ಎಲ್ಲ ಹೇಗಿರಬೇಕು ಸ್ಟೇಜು, ಆ ಥರ ಎಲ್ಲನೂ ನಾವು ರೆಡಿ ಮಾಡಿಕೊಂಡು 108 ವೀಣೆಯನ್ನು ನಾವು ಮಾಡಿದ್ವಿ. ಅದು ತುಂಬಾ ಯಶಸ್ವಿಯಾಗಿ ಆ ತಾಯಿಯ ಒಂದು ಆಶೀರ್ವಾದದಿಂದ ತುಂಬ ಚೆನ್ನಾಗಾಯಿತು. ಅದರಲ್ಲಿ ನಮ್ಮ ಗುರುಗಳಾದಂತಹ ಶ್ರೀಧರ್ ಸರ್ ಪಕ್ವಾದ್ಯಕ್ಕೆ ಬಂದಿದ್ರು. ಹಲವಾರು ಜನ ನಮಗೆ ಸಹಕಾರ ಕೊಟ್ಟು ಎಲ್ಲ ಕಲಾವಿದರು ಆ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಆಗುವಂತಹ ರೀತಿಯಲ್ಲಿ ನಡೆಸ್ಕೊಟ್ರು ಸರ್. ಅದು ಎಲ್ಲ ಒಂಥರ ಇವ್ರುಗಳಿಗೂ ಸಹ ಆ ವೀಣೆ ನುಡಿಸಿದಂತಹ ನಮ್ಮ ಶಿಷ್ಯರಿಗೂ ಸಹ ತುಂಬಾನೇ ಖುಷಿ ಆಯಿತು. ಅಂದರೆ ಫಸ್ಟಿಗೆ ನಾವು ಏನು ಮಾಡಿದ್ವಿ ಅಂದರೆ 108 ವೀಣೆ ಎಂದಾಗ ಸ್ಟೇಜಲ್ಲಿ ನಾವು ಕೂತಿದ್ರೆ ಮುಂದೆ ನಾವು ಒಂದು ಸ್ಕ್ರೀನ್ ಹಾಕಿದ್ವಿ. ಅದ್ರ ಮುಂದೆ ಒಂದು ಸಣ್ಣ ಸ್ಟೇಜ್ನಲ್ಲಿ ವೇದಿಕೆ ಕಾರ್ಯಕ್ರಮ ಫಸ್ಟ್, ಅಂದರೆ ಈಗ ಇವರೆಲ್ಲ ಬಂದಿರ್ತಾರಲ್ಲ, ಯಡಿಯೂರಪ್ಪ ಸರ್ ಬಂದಿದ್ರು, ಈಶ್ವರಪ್ಪ ಅವರು ಬಂದಿದ್ರು, ಮತ್ತೆ ಇಲ್ಲಿ ಇದ್ದಂತಹ ಶಂಕರಮೂರ್ತಿ ಅವ್ರ ಸರ್ ಇರ್ಬೋದು, ಅವರೆಲ್ಲರೂ ಅದರಲ್ಲಿ ಹಾಜರಿದ್ರು. ಸೊ ಹಾಗಾಗಿ ಅವ್ರದ್ದೆಲ್ಲ ಒಂದು ವೇದಿಕೆ ಕಾರ್ಯಕ್ರಮ ಇತ್ತು, ಉದ್ಘಾಟನೆ ಇದು ಎಲ್ಲ ನಡೆದ ನಂತರ ನಮ್ಮ ಕಾರ್ಯಕ್ರಮ ಇದ್ದಿದ್ದು. ಸೊ ಎಲ್ರಿಗೂ ಅದು ನಾವು ವೀಣೆ ರೆಡಿ ಮಾಡ್ಕೊಂಡು ಕೂತಿದ್ದೀವಿ ಅನ್ನೋದೇ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಅಯ್ಯೋ ಇವ್ರು ಇನ್ನೂ ರೆಡಿ ಮಾಡಿ ಯಾವಾಗ ಶುರು ಮಾಡಿದ್ದು ಅನ್ನೋ ಒಂದು ಫೀಲಿಂಗ್ ಅವರಲ್ಲಿತ್ತು. ಬಟ್ ಆ ಸ್ಕ್ರೀನ್ ಓಪನ್ ಮಾಡಿದ ತಕ್ಷಣ ಆ ದೃಶ್ಯ ತೆಗಿಯಕ್ಕೆ ನಮ್ಗೆ, ಅಂದ್ರೆ ವೀಣೆ ಪ್ರೋಗ್ರಾಮ್ ಶುರು ಮಾಡಕ್ಕೆ 10 ನಿಮಿಷ ಬೇಕಾಯ್ತು. ಅಷ್ಟು ಜನ ನಮ್ಮ ಆ ಒಂದು ಇದನ್ನ ಫೋಟೋ ತೆಕ್ಕೊಳಕ್ಕೆ ಅಷ್ಟು ಜನ ಮುಂದೆ ಬಂದು ಜೋರಾಗಿ ಕ್ಲಾಪ್ಸ್ ಹಾಕಿ ಫೋಟೋ ತೆಕ್ಕೋತಾ ಇದ್ರು. ಅಂದ್ರೆ ಒಂಥರ ತುಂಬಾ ಅದ್ಭುತವಾಗಿ ಇದ್ದಂತಹ ಸರ್ಪ್ರೈಸ್ ಅದು. ಅದ್ ಹೇಗ್ ಸರ್ಪ್ರೈಸ್ ಆಯ್ತು ಅಂದ್ರೆ ಮುಂದೆ ಸುಮಾರು ಒಂದು ಏನಿಲ್ಲ ಅಂದ್ರೆ 7-8 ಸಾವಿರ ಜನ ಇದ್ರು ಸರ್ ಆ ಕಾರ್ಯಕ್ರಮದಲ್ಲಿ. ನಮ್ಮ ಇವ್ರಗಳಿಗೂ ವಿದ್ಯಾರ್ಥಿಗಳಿಗೂ ಸಡನ್ ಆಗಿ ಒಂಥರ ಅವ್ರು ಸ್ಕ್ರೀನ್ ಹಾಕಿದ್ರಿಂದ ಮುಂದೆ ಏನಾಗ್ತಿದೆ ಅನ್ನೋದು ಗೊತ್ತಿರ್ಲಿಲ್ಲ. ಸೊ ಅವ್ರಿಗೂ ಒಂಥರ ಸರ್ಪ್ರೈಸ್, ಅಯ್ಯೋ ಅಷ್ಟೊಂದು ಜನ ಇದಾರೆ, ಅಷ್ಟು ಜನ ಮುಂದೆ ನುಡಿಸ್ತಾ ಇದೀವ ಅನ್ನೋದು ಒಂದು ಅವ್ರಿಗೂ ಸರ್ಪ್ರೈಸ್ ಆಗಿತ್ತು. ಒಂಥರ ಅಲ್ಲಿ ಕೂತವ್ರಿಗೂ ಹಿಂದೆ ಇಷ್ಟು ಚೆನ್ನಾಗಿ ಇವ್ರು ಆಗ್ಲೇ ರೆಡಿ ಇದ್ದಾರ ಅನ್ನೋದು ಒಂಥರ ಅದ್ಭುತವಾಗಿ ಚೆನ್ನಾಗಾಯ್ತು ಕಾರ್ಯಕ್ರಮ. ಎಲ್ಲರೂ ಬಹಳ ಖುಷಿ ಪಟ್ರು ಸರ್. ಇಲ್ಲೆಲ್ಲರೂ ಅದಕ್ಕೆ ಬಹಳ ಸಹಕಾರ ಕೊಟ್ಟು ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಆಯ್ತು ಸರ್. ಮೇಡಮ್, ನೀವು ಸಂಗೀತ ತರಗತಿಗಳನ್ನು ನಡೆಸ್ತಿದ್ದೀರಿ. ಈ ತರಗತಿಗಳನ್ನ ಯಾವಾಗಿನಿಂದ ಶುರು ಮಾಡಿದ್ರಿ, ಹೇಗೆ ಮಾಡ್ಬೇಕು ಅಂತ ಅನ್ನಿಸಿದ್ದು ಅಂತ ಹೇಳ್ತೀರಾ? ಹೌದು ಸರ್, ಖಂಡಿತ. ಆಕ್ಚುಲಿ ನಾನು ಫಸ್ಟಿಗೆ ನಾನು SSLC ನಲ್ಲಿದ್ದಾಗ ನಾನು ತರಗತಿ ಶುರು ಮಾಡಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಅವಾಗಿನ್ನು ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಬಟ್ ಆ ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ ನೋಡಿದವರು ಪೇರೆಂಟ್ಸ್ಗಳು ಬಂದು ನನ್ನ ಮಕ್ಳಿಗೆ ಹೇಳ್ಕೊಡ್ತೀರಾ ಅನ್ನೋರು. ಬಟ್ ನಾನು ಇಲ್ಲ, ನಾನು ಹೇಳ್ಕೊಡಲ್ಲ, ಕ್ಲಾಸ್ ಯಾರಿಗೂ ಮಾಡೋದಿಲ್ಲ, ನಮ್ಮ ಗುರುಗಳು ಹೇಳಬೇಕು, ಅಲ್ಲಿವರೆಗೂ ನಾನು ಯಾರಿಗೂ ತರಗತಿನ ಶುರು ಮಾಡಲ್ಲ ಅಂತೆಲ್ಲ ಹೇಳಿ ಅಂತಿದ್ದೆ. ನಮ್ಮ ಗುರುಗಳಾದಂತಹ ವಿದ್ವಾನ್ CR ರಾಮಚಂದ್ರ ಅವರು ಒಂದ್ಸಲ ಒಂದು 3-4 ಮಕ್ಳನ್ನ ಅವರೇ ಕರ್ಕೊಂಡು ಬಂದು, ನೀನ್ ಯಾರು ಕೇಳಿದ್ರು ಕ್ಲಾಸ್ ಮಾಡಲ್ಲ ಅಂತೀಯ, ನೀನ್ ಮಾಡಿದ್ರೆ ನಿನಗೂ ಇದಾಗತ್ತೆ, ಏನು ಕಲೀಲಿಕ್ಕೆ ಚೆನ್ನಾಗಿ ಆಸಕ್ತಿ ಬರುತ್ತೆ, ನೀನ್ ಕಲ್ತಿದ್ದನ್ನ ರಿಪೀಟ್ ಮಾಡ್ತಿರೋದ್ರಿಂದ ನಿಂಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗತ್ತೆ, ಅದು ಹಂಗೆ ಮಾಡಬಾರ್ದು, ಮಾಡು ಅಂತ ಹೇಳಿ ಅವರೇ ಫಸ್ಟ್ ಕರ್ಕೊಂಡ್ಬಂದು ಶುರು ಮಾಡಿಸಿದ್ದು ಕ್ಲಾಸ್. ಯಾಕಂದ್ರೆ ನಾನು ಇನ್ನೂ ಸಣ್ಣೋಳು, ಅದರಲ್ಲಿ ಇನ್ನೂ ಪಳಗಬೇಕು, ನನಗೆ ಇನ್ನೂ ಎಂಥದ್ದು ಕಲಿಯೋದು ತುಂಬಾ ಇದೆ, ನಾನೇ ಕಲಿತಾ ಇದ್ದೀನಿ, ಕಲಿತಿರೋ ವಿದ್ಯಾರ್ಥಿಯಾಗಿ ನಾನು ಹೇಗೆ ಕ್ಲಾಸ್ ತಗೊಳ್ಳಿತ್ತ ಅವರಿಗೆ.
ಅದು ನೀನು ಕಲಿಯೋ ಜೊತೆ ನೀನು ಏನು ಕಲ್ತಿದ್ಯಾ ಅದನ್ನೇ ಅವ್ರಿಗೆ ಕಲಿಸ್ಕೊಡು ಅಂತ ಅವರೇ ಫಸ್ಟ್ ಕರ್ಕೊಂಡು ಬಂದು 4 ಜನನ ಸ್ಟೂಡೆಂಟ್ಸ್ನ ಕ್ಲಾಸ್ ಶುರು ಮಾಡ್ತಿದ್ದೆ ಅವರು. ನಾನು SSLC ಇದ್ದಾಗ ನನಗೆ ನೆನಪಿದ್ದ ಹಾಗೆ ಫಸ್ಟ್ ಕ್ಲಾಸ್ ಶುರು ಮಾಡಿದ್ದು ಅವರು. ರೇವಣ್ ಸಿದ್ದಪ್ಪ ಅಂತ ಹೇಳಿ ಅವರ ಮಗಳು ಫಸ್ಟ್ ನಮಗೆ ಸ್ಟೂಡೆಂಟ್ ಆಗಿದ್ದು ಸರ್. ಈಗ ಸುಮಾರು ಒಂದು 100 ವಿದ್ಯಾರ್ಥಿಗಳಂತೂ ಇಲ್ಲಿದೆ ಸರ್. 100ರಿಂದ 150 ವಿದ್ಯಾರ್ಥಿಗಳು ಕಲಿತಿದ್ದಾರೆ. ಈಗ ಈ ಆನ್ಲೈನು ಎಲ್ಲ ಬಂದಿರೋದ್ರಿಂದ ಸೊ ಎಲ್ಲ ಥರನೂ ತರಗತಿಗಳನ್ನು ತಗೊಳ್ತಿರೋದ್ರಿಂದ ಸುಮಾರು ಜನ ಇದ್ದಾರೆ ಸರ್. ಮೇಡಮ್, ನೀವು ಪ್ರತಿ ವರ್ಷ ನಿಮ್ಮ ಸಂಸ್ಥೆಯಿಂದ ಕಾರ್ಯಕ್ರಮಗಳನ್ನು ಮಾಡ್ತೀರಿ, ನಿಮ್ಮ ಶಾಲೆಯಿಂದ. ಈ ವರ್ಷ 25 ವರ್ಷ ಆಯ್ತಂತ ಕೇಳಪಟ್ಟೆ. ಇದರ ವಿಶೇಷತೆಗಳನ್ನು ಹೇಳಬಹುದಾ? ಖಂಡಿತ ಸರ್. ಈಗ ನಾವು ನಮ್ಮ ಸಂಸ್ಥೆ ಆಕ್ಚುಲಿ ನಾನು ಸಣ್ಣೋಳಿರ್ತಾ ನಾನು SSLC ಇದ್ದಾಗಿಂದನೇ ಕ್ಲಾಸಸ್ ಕಮೆನ್ಸ್ ಮಾಡಿದ್ದೀನಿ ನಡೆಸಲಿಕ್ಕೆ. ಬಟ್ ನಾನು ಒಂದು ಸಂಸ್ಥೆ ಹೆಸರಿಟ್ಕೊಂಡು ಮತ್ತೆ ಶಾಲಾನ ನಡೆಸ್ತಾ ಬಂದಿರೋದು ಈಗ 2021 ಇಸ್ವಿಯಿಂದ. ಸೊ ಹಾಗಾಗಿ ಈಗ 2001ನೇ ಇಸ್ವಿಯಿಂದ ಈಗ 25 ವರ್ಷ ನಮ್ದು ಸಂಸ್ಥೆಗೆ ಆಗಿದೆ. ಈಗ ಈ ನಮ್ಮ ಸಂಸ್ಥೆಯಲ್ಲಿ ಹಲವಾರು ಆಗ್ಲೇ ಆಲ್ಮೋಸ್ಟ್ ಒಂದು 1000 ವಿದ್ಯಾರ್ಥಿಗಳು ವೀಣಾ ಕಲಿಕೆಯನ್ನ ಕಲ್ತಿರ್ಬೋದು. ಈಗ ನಾವು ಏನು ಅಂದ್ರೆ 25ನೇ ವರ್ಷ ಖಾಲಿ ಇರ್ತಿರೋದ್ರಿಂದ ಒಂದು ರಜತ ಸಂಭ್ರಮವನ್ನ ಆಚರಣೆ ಮಾಡಿ ನಮ್ಮದೇ ಆದ ವಿದ್ಯಾರ್ಥಿಗಳು ಎಲ್ಲೆಲ್ಲಿದ್ದಾರ ಹಳಬ್ರು ಎಲ್ಲಾರನ್ನೂ ಸೇರಿಸಿ ಒಂದು ಕಾರ್ಯಕ್ರಮ ಯಾಕೆ ನಾವು ಮಾಡಬಾರ್ದು ಅನ್ನೋಂತಹ ನಿಟ್ಟಿನಲ್ಲಿ ಈ ಸಲ ನಾವು ಒಂದು 250 ಜನರ ಒಂದು ವೀಣಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೀವಿ ಇಲ್ಲಿ ಶಿವಮೊಗ್ಗದಲ್ಲಿ. ಕೆಲವರೆಲ್ಲ ಈಗ ಮದುವೆಯಾಗಿ ಬೇರೆ ಬೇರೆ ಕಡೆ ಇರ್ತಾರೆ, ಆನ್ಲೈನ್ ಕೆಲವರು ಕ್ಲಾಸ್ ತಗೋತಿರ್ತಾರೆ. ಅವರಿಗೂ ಎಲ್ಲ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತಹ ಅವಕಾಶ ಸಿಕ್ಕಂಗಾಗತ್ತೆ ಅವರಿಗೂ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ನಮ್ಮ ಜೊತೆ ಇನ್ನೂ 2 ಸಂಸ್ಥೆಗಳು ಸಹ ಕೈ ಜೋಡಿಸ್ತಾ ಇದ್ದಾವೆ. ಸಾಯಿಶ್ರುತಿ ವಿದ್ಯಾಲಯ ಅಂತ, ಇನ್ನೊಂದು ಶ್ರಾವ್ಯ ವಿದ್ಯಾಲಯ ಅಂತ ಹೇಳಿ 2 ಸಂಸ್ಥೆಗಳು ಸಹ ಈ ಒಂದು ಸಂಭ್ರಮದಲ್ಲಿ ಅವರು ಸಹ ನಮ್ಮೊಂದಿಗೆ ಭಾಗವಹಿಸ್ತಾ ಇದ್ದಾರೆ ಸರ್. ಮೇಡಮ್, ಒಂದು ಸಂಸ್ಥೆಯನ್ನು 25 ವರ್ಷಗಳ ಕಾಲ ನಡೆಸೋದು ಅಂದ್ರೆ ಬಹಳ ಕಷ್ಟಕರವಾದ ಕೆಲಸ. ಈ ಸಾಗಿ ಬಂದ ದಾರಿ ಹೇಗನ್ಸುತ್ತೆ? ನನಗೆ ಎಲ್ಲಾ ತರದ್ದು ಒಂದು ಎಕ್ಸ್ಪೀರಿಯನ್ಸ್ ಇದೆ. ಯಾವುದೇ ಸಂಸ್ಥೆ ಆಗಿರ್ಬೋದು, ನಮ್ಮ ಸಂಗೀತ ಸಂಸ್ಥೆ ಅಂತಾನೆ ಅಲ್ಲ, ಯಾವುದೇ ಒಂದು ಸಂಸ್ಥೆಯನ್ನ ಹುಟ್ಟಾಕೋದು ಈಸಿ, ಅದನ್ನ ಕಂಟಿನ್ಯೂಸ್ ಆಗಿ ಮುನ್ನಡೆಸೋದು ಬಹಳ ಕಷ್ಟ, ಮುನ್ನಡೆಸ್ಕೊಂಡು ಬರೋದು ಬಹಳ ಕಷ್ಟ. ಆ ಒಂದು ಇದರಲ್ಲಿ ನಿಜವಾಗ್ಲೂ ನನಗೆ ನನ್ನ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು, ನಮ್ಮ ಶಾಲಾವೆಲ್ಲ ಕಲ್ತಿರುವಂತಹ ವಿದ್ಯಾರ್ಥಿಗಳು ಮತ್ತೆ ಈ 2 ಸಂಸ್ಥೆಗಳ ಹೆಸರು ಹೇಳಿದ್ನಲ್ಲ, ಎಲ್ಲ ಬಹಳ ಸಹಕಾರದಿಂದ ಒಂದು ತುಂಬಾನೇ ನಮ್ಗೆ ಸಹಕಾರ ಕೊಟ್ಕೊಂಡು ನಡೆಸ್ಕೊಂಡು ಬರ್ತಾ ಇದೀವಿ ಇದನ್ನ. ಅಂದ್ರೆ ನಾವೆಲ್ಲರೂ ಲೇಡೀಸೇ ಜಾಸ್ತಿ, ಎಲ್ಲರೂ ಲೇಡೀಸೇ ಇರೋದು ಸರ್ ನಮ್ಮ ಸಂಸ್ಥೆಯಲ್ಲಿ. ಸೊ ಹಂಗಾಗಿ ಇದೊಂದು ಮಹಿಳಾ ಸಂಸ್ಥೆ ಅಂತಾನೆ ಹೇಳ್ಬೋದು. ಹಾಗೆ ಸೊ 25 ವರ್ಷದಿಂದ ಯಾವುದೇ ಒಂದು ಅಡೆತಡೆ ಇಲ್ಲದೇನೆ ಕಾರ್ಯಕ್ರಮ ಬಹಳ ಸುಸೂತ್ರವಾಗಿ ಪ್ರತಿ ವರ್ಷನೂ ಅಷ್ಟೇ ಅದೊಂದು ಉತ್ಸವದ ತರ ನಮ್ಗೆ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ. ಎಲ್ಲರೂ ಒಂದೇ ಮನಸ್ಥಿತಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿರ್ಬೋದು, ಆ ಸಂಸ್ಥೆಯವರು ಇರ್ಬೋದು, ನಮ್ಮ ಕಮಿಟಿ ಮೆಂಬರ್ಸ್ ಇರ್ಬೋದು, ಎಲ್ಲರೂ ಅಷ್ಟೇ ಒಂದು ಮನಸ್ಸಿನವರಾಗಿರೋದ್ರಿಂದ ಎಲ್ಲರಿಗೂ ಒಂದೇ ಮನಸ್ಸನ್ನ ನಡೆಸ್ಕೊಂಡ್ ಬರೋದ್ರಿಂದ ಇದು ಸಾಧ್ಯ ಆಗ್ತಾ ಇದೆ ಅಂತ ನನ್ನ ಭಾವನೆ ಸರ್. ಮೇಡಮ್, ಮಿಂಚು ಚಾನಲ್ ಕಡೆಯಿಂದ 25 ವರ್ಷ ಆಗಿದ್ದಕ್ಕಾಗಿ ಅಭಿನಂದನೆಗಳು. ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಹಾರೈಕೆ ಹಾಗೆ ನಮ್ಮ ಸಂಸ್ಥೆ ಇನ್ನೂ ಚೆನ್ನಾಗಿ ನಡೀಲಿ ಅಂತ ಹಾರೈಸಿ ಸರ್. ಮೇಡಮ್, ನೀವು ಅನೇಕ ಧ್ವನಿ ಮುದ್ರಿಕೆಗಳನ್ನು ಮಾಡಿದ್ದೀರಿ, ಕೆಲವನ್ನ ನೆನಪಿಸಿಕೊಳ್ಬಹುದಾ? ಖಂಡಿತ ಸರ್. ನಮ್ಮ ಮೊದಲನೇ CD ಬಂದ್ಬಿಟ್ಟು ಧ್ವನಿ ಮುದ್ರಣ ಪರಿವಾದಿನಿ ಅಂತ ಹೇಳಿ. ಇದಕ್ ನಾವು ಪರಿವಾದಿನಿ ಅಂತ ಯಾಕೆ ಹೆಸರಿಟ್ವಿ ಅಂದ್ರೆ, ಪರಿ ಅಂದ್ರೆ ಬೇರೆ ಬೇರೆ ಪ್ರಕಾರಗಳು ಅಂತಾನು ಆಗತ್ತೆ ಪರಿಯಿಂದಾಗ. ವಾದಿನಿ ಅಂತಂದ್ರೆ ನುಡ್ಸೋದು ಅಂತಾನು ಆಗತ್ತೆ ಒಂದು ಆ ಹೆಸರು. ಇನ್ನೊಂದು 7 ತಂತಿಗಳ ಒಂದು ವೀಣೆಗೆ ಸಹ ಪರಿವಾದಿನಿ ಅಂತ ಹೇಳಿ ಕರೀತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಹೆಸರನ್ನ ಆಯ್ಕೆ ಮಾಡ್ಕೊಂಡು ನಮ್ಮ ಮೊದಲ CDಗೆ ಈ ಪರಿವಾದಿನಿ ಅಂತ ಹೇಳಿ ಹೆಸರು ಇಟ್ಬಿಟ್ಟು ಇದರಲ್ಲಿ ಎಲ್ಲ ಬಗೆಯ ಅಂದ್ರೆ ಕೃತಿಗಳು, ಭಕ್ತಿ ಗೀತೆಗಳು, ಆ ತರ ಎಲ್ಲ ಮಿಕ್ಸ್ ಮಾಡಿರುವಂತಹ ಇದು ಒಂದು CD. ಮತ್ತೆ ಸ್ತೋತ್ರಮಾಲಾ ಅಂತ ಹೇಳಿ ಒಂದು CD ತಂದ್ವಿ. ಅದ್ರ ನೆಕ್ಸ್ಟ್ ಅದು ಎಲ್ಲ ಬರೀ ಸ್ತೋತ್ರಗಳೇ ಇರುವಂತಹ ಒಂದು ಧ್ವನಿ ಮುದ್ರಣ ಅದು.
ಮತ್ತೊಂದು ನೆಕ್ಸ್ಟ್ ನಾದೋಪಾಸನ ಅಂತ ಹೇಳಿ, ಇದು ತ್ಯಾಗರಾಜರು ರಚಿಸಿರುವಂತಹ ಗಣರ ಪಂಚರತ್ನಗಳು ಇದರಲ್ಲಿ ನುಡಿಸಿದ್ದೀವಿ ನಾದೋಪಾಸನದಲ್ಲಿ. ಹಾಗೆ ಗೀತಗುಚ್ಛ ಅಂತ ಹೇಳಿ, ಇದು ಎಲ್ಲಾ ಗೀತೆಗಳ ಒಂದು ಗುಚ್ಛ. ಅಂದರೆ ಇದು ಫಿಲ್ಮ್ ಇಟ್ಸ್ ಇದೆ, ಇದರಲ್ಲಿ ಚಿತ್ರಮಾಲಾ ಅಂತಾನೂ ಒಂದು ತಂದಿದ್ದೀವಿ. ಗೀತಗುಚ್ಛದಲ್ಲಿ ಎಲ್ಲಾ ಪ್ರಕಾರದ ಗೀತೆಗಳನ್ನು ಸಹ ನಾವು ನುಡಿಸಿದ್ದೀವಿ. ಮತ್ತೆ ಗೀತ ಸಂಗಮದಲ್ಲಿ ಜಾನಪದ ಗೀತೆ ಹಾಗೆ ಭಾವಗೀತೆಗಳು ಇದೆ. ಭಕ್ತಿಮಾಲಾ ಅನ್ನೋದ್ರಲ್ಲಿ ಎಲ್ಲ ಭಕ್ತಿ ಗೀತೆಗಳನ್ನು ನಾವು ಮಾಡಿದ್ವಿ. ಹಾಗೆ ದೇವ್ರ ನಾಮದ್ದು ಒಂದು ಸೀರೆ ತಂದಿದ್ವಿ. ಹಲವಾರು ಹೀಗೆ ನಮ್ಮ ಸೀರೆಗಳು ಬಿಡುಗಡೆ ಆಗಿದೆ. ಎಲ್ಲರೂ ಅಂದ್ರೆ ನಾವು ಈ ಸೀರೆ ಬಿಡುಗಡೆ ಮಾಡಕ್ಕೂ ಸಹ ಎಲ್ಲ ನಮ್ಮ ಆಹ್ವಾನಿತ ಶ್ರೋತೃಗಳೇ ಮುಖ್ಯ ಕಾರಣ. ನಾವೆಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಿದ್ದಾಗ ಕೇಳ್ತಿದ್ರು, ನೀವು ಸೀರೆ ಇದೆಯಾ ಅಂತ ಹೇಳಿ. ನಾವು ಯಾವಾಗ ಶ್ರೋತೃಗಳ ಆಸೆ ಪಟ್ಟು ನಮ್ಮ ಸೀರಿನ ಕೇಳೋ ಒಂದು ಸ್ಥಿತಿಲಿ ಇದ್ದಾರೆ ಎಂದವಾಗ ನಾವು ಮನಸ್ಸು ಮಾಡಿ ಈ ಸೀರೆಗಳನ್ನ ಬಿಡುಗಡೆ ಮಾಡಿದ್ವಿ ಸರ್. ಇವನ್ನೆಲ್ಲ ಬಹುಶಃ ಎಲ್ಲ ವರ್ಗದವರಿಗೂ, ಅಂದ್ರೆ ಶಾಸ್ತ್ರೀಯ ಸಂಗೀತ ಪ್ರಿಯರಿಗೂ ಅಥವಾ ಚಿತ್ರಗೀತೆ ಸಂಗೀತ ಪ್ರಿಯರಿಗೂ ಭಾವಗೀತೆ ಪ್ರಿಯರಿಗೂ ಎಲ್ಲರಿಗೂ ಆಗುವಂತ ಸಿಡಿಗಳು ಬಂದಿದೆ. ನಾವು ಹಾಗಾಗಿ ಎಲ್ಲ ಪ್ರಕಾರದ ಸಂಗೀತಗಳನ್ನು ಒಂದೊಂದು ಬೇರೆ ಬೇರೆ ಸಿಡಿ ಮೂಲಕ ತಲುಪಿಸ್ಬೇಕು ಜನಕ್ಕೆ. ಅಂದ್ರೆ ನಮ್ಮ ಈ ವೀಣಾವಾದನದಲ್ಲಿ ಅಂದ್ರೆ ವೀಣೆಯಲ್ಲೂ ಸಹ ಎಲ್ಲ ಪ್ರಕಾರದ ಗೀತೆಗಳನ್ನ ನುಡಿಸ್ಬೋದು ಅನ್ನೋದು ಒಂದು ನಾವು ತೋರಿಸ್ಬೇಕಿತ್ತು. ಕೆಲವರಿಗೆ ಅದರಲ್ಲಿ ಭಕ್ತಿ ಗೀತೆ ನುಡಿಸ್ಬೋದಾ, ಚಿತ್ರಗೀತೆ ನುಡಿಸ್ಬೋದಾ ಹೀಗೆ ಕೇಳ್ತಿದ್ರು ನಮಗೆ ಬಂದಾಗ. ನಾವು ನುಡಿಸಿದಾಗ ಖಂಡಿತ ನುಡಿಸ್ಬೋದು ಅಂತ ನಮ್ಗೆ ಅದರದ್ದೇ ಒಂದೊಂದು ಸಿಡಿ ಮಾಡ್ಕೊಡಿ ಇದ್ದವಾಗ ನಮ್ಗೆ ಯೋಚನೆ ಮಾಡ್ಕೊಂಡು ನಾವು ಈ ತರ ಎಲ್ಲ ಒಂದೊಂದು ಸಪರೇಟ್ ಆಗಿ ಸಿಡಿ ಮಾಡಿಬಿಟ್ಟು ಬಿಡುಗಡೆ ಮಾಡಿದ್ವಿ ಸರ್. ಮೇಡಮ್, ನೀವು ಅನೇಕ ಉತ್ಸವಗಳಲ್ಲಿಯೂ ವೀಣೆಯನ್ನು ನುಡಿಸಿದ್ದೀರಿ, ಕೆಲವನ್ನ ನೆನಪು ಮಾಡ್ಕೊಳ್ತೀರಾ? ಖಂಡಿತ ಸರ್. ನಾವು ಈ ಸಹ್ಯಾದ್ರಿ ಉತ್ಸವ ಅಂತ ಹೇಳಿ, ಅಂದ್ರೆ ಇವೆಲ್ಲ ಸರ್ಕಾರದ ವತಿಯಿಂದ ನಡೆಸುವಂತಹ ಕಾರ್ಯಕ್ರಮಗಳು. ಅದರಲ್ಲಿ ಸಹ್ಯಾದ್ರಿ ಉತ್ಸವ ಅಂತ ಹೇಳಿ ಇಲ್ಲಿ ಶಿವಮೊಗ್ಗದಲ್ಲಿ ನಡೆಸ್ತಾರೆ. ಲಕ್ಕುಂಡಿ ಉತ್ಸವ ಅಂತ ಹೇಳಿ ಗದಗ್ನಲ್ಲಿ ನಡೆಸ್ತಾರೆ. ಕೆಳದಿ ಉತ್ಸವ ಅಂತ ಹೇಳಿ ಕೆಳದಿಯಲ್ಲಿ. ಹೀಗೆ ಮತ್ತೆ ಸುವರ್ಣ ಕರ್ನಾಟಕ ಮಹೋತ್ಸವ ಅಂತ ಹೇಳಿ ನಡೆಸ್ತಾರೆ. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸಾಂಸ್ಥಿಕ ದಿಬ್ಬಣ ಅನ್ನುವಂತಹ ಒಂದು ಉತ್ಸವ. ಹಾಗೆ ಆರ್ಟ್ ಆಫ್ ಲಿವಿಂಗ್ ನವರು ನಡೆಸುವಂತಹ ರಜತ ಮಹೋತ್ಸವ ಒಂದು. ಹಾಗೆ ಅರವಿಂದು ಸೊಸೈಟಿ ಅವರು ಒಂದು ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಮಾಡಿದ್ರು ಸರ್ ಅಲ್ಲಿ. ಹಾಗೆ ಗರುಡ ಫೆಸ್ಟಿವಲ್ ಅಂತ ಹೇಳಿ, ಗರುಡ ಫೆಸ್ಟಿವಲ್ ಬ್ಯಾಂಗ್ಳೂರ್ನಲ್ಲಿ ಮಂತ್ರಿ ಮಾಲ್ನಲ್ಲಿ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾರೆ. ಆ ಒಂದು ಫೆಸ್ಟಿವಲ್ ಅಲ್ಲಿ ನೋಡ್ತಿದ್ದೀವಿ. ಹಾಗೆ ಚೆನ್ನೈನಲ್ಲಿ ಓಝೋನ್ ಕಂಪ್ನಿ ಅವ್ರದ್ದು ಒಂದು ಆರ್ಟ್ ಫೆಸ್ಟಿವಲ್ ಅಂತ ನಡೆಯುತ್ತೆ ಉತ್ಸವ ಪ್ರತಿ ವರ್ಷ. ಅದು ಚೆನ್ನೈನಲ್ಲಿ ನಡೆದಾಗ ನಮ್ಮ ವೀಣಾ ಕಾರ್ಯಕ್ರಮನ ಅಲ್ಲಿ ಅರೇಂಜ್ ಮಾಡಿತ್ತು. ಹಾಗೆ ಕಲ್ಚರಲ್ ಮೀಟ್ ಅಂತ ಹೇಳಿ ಮಡಿಕೇರಿ ದಸರಾ ಉತ್ಸವದಲ್ಲಿ, ಮೈಸೂರು ದಸರಾ ಉತ್ಸವ, ಹಾಗೆ ನವರಾತ್ರಿ ವೀಣಾ ಉತ್ಸವ ಅಂತ ಹೇಳಿ ಮಾಡ್ತಾರೆ ಕೆಲವು ಕಡೆ. ಮತ್ತೆ ಮಲೆನಾಡ ಉತ್ಸವ, ಕೇರಳದಲ್ಲಿ ಸಹ ಕಲಾ ಉತ್ಸವ ಅಂತ ನಡೆಯುತ್ತೆ. ಕೇರಳದಲ್ಲೂ ಸಹ ನಾವು ಇಂಥ ಎಲ್ಲ ನಡೆಯುವಂತಹ ಎಲ್ಲ ಆಲ್ಮೋಸ್ಟ್ ಉತ್ಸವಗಳಲ್ಲೂ ನಾವು ಭಾಗವಹಿಸಿದ್ದೇವೆ ಸರ್. ಹಾಗೆ ನೀವು ಪ್ರಸಿದ್ಧ ನಟ ಯಶ್ ಅವರ ಪತ್ನಿಯವರ ಶ್ರೀಮಂತ ಕಾರ್ಯಕ್ರಮದಲ್ಲೂ ವೀಣೆಯನ್ನು ನುಡಿಸಿದ್ರಿ. ಆ ಅನುಭವ ಅವ್ರು ಏನ್ ಹೇಳಿದ್ರು ಅಂತ ಹೇಳ್ಬೋದಾ? ಹಾ ಸರ್, ನಮ್ಗೆ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್. ಅಂದ್ರೆ ಅವರ ಶ್ರೀಮಂತದಲ್ಲಿ ಒಂದು ವೀಣಾ ಕಾರ್ಯಕ್ರಮನ ಇಡಿಸೋದು ಮತ್ತೆ ವೀಣೆಯನ್ನು ಕೇಳಿಸೋದು ಅದೊಂದು ಶಾಸ್ತ್ರ ಅಂತ ಹೇಳಿ. ಆ ಟೈಮಲ್ಲಿ ಗರ್ಭವತಿಯಾದವಳು ಈ ವೀಣಾ ಇದನ್ನ ಕೇಳೋದ್ರ ಮೂಲಕ ಮಗುಗೆ ತುಂಬಾ ಆಯಸ್ಸು, ಆರೋಗ್ಯ ಮತ್ತೆ ವಿದ್ಯೆ ಎಲ್ಲ ತುಂಬಾ ಒಲಿಯುತ್ತೆ ಅನ್ನೋ ಒಂದು ಇದರಲ್ಲಿ ಕಾರ್ಯಕ್ರಮವನ್ನ ಎಲ್ಲ ಸುಮಾರು ಇವಾಗ ಶ್ರೀಮಂತದಲ್ಲಿ ಕಾರ್ಯಕ್ರಮವನ್ನ ನಡೆಸ್ತಾರೆ. ಅದೇ ರೀತಿ ರಾಕಿಂಗ್ ಸ್ಟಾರ್ ಅಂತಹ ನಟರಾದಂತಹ ಯಶ್ ಅವರ ಪತ್ನಿಯವರ ಶ್ರೀಮಂತದಲ್ಲಿ ನಮ್ದು ಎಲ್ಲೋ ಕಾರ್ಯಕ್ರಮದಲ್ಲಿ ಕೇಳಿ ಅವರು ನಮ್ಮನ್ನ ಭೇಟಿ ಮಾಡಿ ಈ ತರ ಕಾರ್ಯಕ್ರಮ ಬೇಕು ಅಂತ ಕೇಳಿದಾಗ ಅವರ ಒಂದು ಪತ್ನಿಯ ಶ್ರೀಮಂತದಲ್ಲಿ ನಾವು ಕಾರ್ಯಕ್ರಮವನ್ನ ಕೊಟ್ವಿ. ಅಲ್ಲಿ ನಮ್ಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅದು. ಅಂದ್ರೆ ಎಲ್ಲಾ ಚಿತ್ರ ನಟರು, ನಟಿಯರು ಎಲ್ಲರೂ ಸೇರಿದಂತಹ ಒಂದು ಜಾಗ. ಇದೆಲ್ಲ ನಾವು ಬೇರೆದೆಲ್ಲ ಅಂದ್ರೆ ಒಂಥರ ಒಂದು ಪಬ್ಲಿಕ್ ಸಾರ್ವಜನಿಕರು ಇರ್ತಾರೆ. ಇದೊಂಥರ ಎಲ್ಲ ಹೆಸರಾಂತ ನಟರು, ಕಲಾವಿದರು ಎಲ್ಲರ ಮುಂದೆ ಅದು ಅವ್ರಿಗೆ ಬೇಕಾದಂತಹ ಹಾಡುಗಳು ಎಲ್ಲ ನುಡಿಸಿದ್ದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಅವರ ಜೊತೆಯಲ್ಲಿ ಮಾಡಿದ್ದು ನಮ್ಗೆ ಫಸ್ಟ್ ಟೈಮು ಆ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದು. ಮೇಡಮ್, ಕಲೆ ಅಥವಾ ಸಂಗೀತ ಯಾವುದಕ್ಕೆ ಆಗ್ಲಿ ಪ್ರಶಸ್ತಿಗಳು ಅಥವಾ ಸನ್ಮಾನಗಳು ಪ್ರೋತ್ಸಾಹವನ್ನು ನೀಡುತ್ತೆ, ಮುಂದಿನ
ಪಯಣಕ್ಕೆ ಒಂದು ಹೊಸ ಭಾಷೆಯನ್ನು ಬರೆಯುತ್ತೆ. ನಿಮಗೆ ಅನೇಕ ಪ್ರಶಸ್ತಿಗಳು ಬಂದಿದೆ. ಈ ಕುರಿತು ಹೇಳುತ್ತೀರಾ? ಖಂಡಿತ ಸರ್. ನಮ್ಗೆ ಮೊದಲನೇ ಪ್ರಶಸ್ತಿ ಬಂದಿದ್ದು ನಾದಸಿರಿ ಅಂತ ಹೇಳಿ. ಅದು ಒಂದು ಇಲ್ಲಿ ತ್ಯಾಗರಾಜ ಮಹಿಳಾ ಮಂಡಳಿ ವತಿಯಿಂದ ನಮ್ಗೆ ಈ ಪ್ರಶಸ್ತಿ ಕೊಟ್ಟಿದ್ದು. ಅದು ಯಾವಾಗ ಅಂದ್ರೆ ತ್ಯಾಗರಾಜರ ಒಂದು ಆರಾಧನಾ ಮಹೋತ್ಸವ ನಡೆಸ್ಕೊಂಡು ಬರ್ತಿದ್ದಾರೆ ಪ್ರತಿ ವರ್ಷನೂ ಅವರು, ತ್ಯಾಗರಾಜರ ಮಹಿಳಾ ಮಂಡಳಿಯಿಂದ. ಅಲ್ಲಿಂದ ಮೊದಲು ನನಗೆ ಸಿಕ್ಕಿದ್ದು ನಾದಸಿರಿ ಅನ್ನುವಂತಹ ಒಂದು ಪ್ರಶಸ್ತಿ. ನಂತರ ನಾದ ಕಲಾಚಂದ್ರಿಕೆ ಅಂತ ಹೇಳಿ ಈ ರಂಭಾಪುರಿ ಸ್ವಾಮೀಜಿಯವರು ಅಷ್ಟೇ ದಸರಾದಲ್ಲಿ ದಸರಾ ದರ್ಬಾರ್ ಅಂತ ಹೇಳಿ ಪ್ರತಿ ವರ್ಷ ಒಂದೊಂದು ಊರಿನಲ್ಲಿ ಅವರು ಈ ದಸರಾ ಸಂಭ್ರಮವನ್ನ ಆಚರಣೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ನನಗೆ ಈ ನಾದ ಕಲಾಚಂದ್ರಿಕೆಯನ್ನ ಬಿಡುಗಡೆ ಕೊಟ್ಬಿಟ್ಟು ಅವರು ಅನುಗ್ರಹ ಮಾಡಿತ್ತು. ಹಾಗೆ ಇತ್ತೀಚೆಗೆ ಮಂತ್ರಾಲಯದಲ್ಲಿ ನಡೆದಂತಹ ಒಂದು ರಾಘವೇಂದ್ರ ಸಾಂಸ್ಕೃತಿಕ ವೈಭವ ಅಂತ ಒಂದು ಕಾರ್ಯಕ್ರಮ, ಅದು ಹೈದರಾಬಾದ್ ಮತ್ತೆ ಕರ್ನಾಟಕ ಕಲಾ ಕೇಂದ್ರದಿಂದ ನಡೆಸುವಂತಹ ಒಂದು ಕಾರ್ಯಕ್ರಮ. ಅದರಲ್ಲಿ ಸಹ ನನಗೆ ಶ್ರೀ ರಾಘವೇಂದ್ರ ಸದ್ಭಾವನಾ ಪ್ರಶಸ್ತಿ ಅಂತಾನೆ ಹೇಳಿ ಒಂದು ಕೊಟ್ಟಿದ್ದಾರೆ. ಹಾಗೆ ನಾದ ಸಿಂಚನ, ನಾದ ತನ್ಮಯ ಅಂತ ಹಲವಾರು ಸಂಗೀತ ಸಭಾಗಳ ವತಿಯಿಂದ ನಾದೋಪಾಸನ ಹೀಗೆ ಬಂದಿದೆ. ಇತ್ತೀಚೆಗೆ ನಾದ ನದಿ ಅಂದ್ಬಿಟ್ಟು ಒಂದು ಪತ್ರಕರ್ತರ ಒಂದು ಸಂಘ, ಅದರ ವತಿಯಿಂದ ಧಾರಿಣಿ ಪುರಸ್ಕಾರ ಅಂತ ಹೇಳಿ ಪ್ರತಿ ವರ್ಷ ಅವರು ಒಬ್ರೊಬ್ರನ್ನ ಆಯ್ಕೆ ಮಾಡಿ ಆ ಪ್ರಶಸ್ತಿಯನ್ನ ಕೊಡ್ತಾರಂತೆ. ಈ ವರ್ಷ ಆ ಒಂದು ಅವಕಾಶ ಸೌಭಾಗ್ಯ ನನಗೆ ದೊರೆತಿತ್ತು. ಹಾಗೆ ಇಲ್ಲಿ ಶಿವಮೊಗ್ಗದ ಒಂದು ಸಂಗೀತ ಸಭಾ ಇದೆ, ಅನಂತ ಸಂಗೀತ ಸಭಾ ಅಂತ. ಈಗ ಅದಾಗ್ಲೇ ಅವ್ರದ್ದು ಸುವರ್ಣ ಮಹೋತ್ಸವ ಆಚರಿಸಿಕೊಂಡಿರೋ ಸಂದರ್ಭದಲ್ಲಿ ನನಗೆ ಅನಂತ ಸಂಗೀತ ವಾರಿಧಿ ಅಂತ ಹೇಳಿ ಒಂದು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಹಾಗೇನೆ ಹೊರನಾಡಿನಲ್ಲಿ ಪ್ರತಿ ವರ್ಷ ತ್ಯಾಗರಾಜರ ಮತ್ತು ಪುರಂದರದಾಸರ ಆರಾಧನಾ ಮಹೋತ್ಸವನ ನಡೆಸ್ತಾರೆ. ಅಲ್ಲಿಯ ಧರ್ಮಾಧಿಕಾರಿಗಳಾದಂತಹ ಶ್ರೀಯುತ ಭೀಮೇಶ್ವರ ಜೋಶಿ ಅವರು ನಾದಲಯ ಅನ್ನೋ ಒಂದು ಪ್ರಶಸ್ತಿಯನ್ನ ನೀಡಿ ನನಗೆ ಗೌರವಿಸಿದ್ದಾರೆ ಸರ್. ಹೀಗೆ ದೇವಿ ಮತ್ತು ಗುರುಗಳು, ನಮ್ಮ ತಂದೆ ತಾಯಿ ಎಲ್ಲ ಆಶೀರ್ವಾದದಿಂದ ಈ ಒಂದು ಪ್ರಶಸ್ತಿಗಳು ನನಗೆ ಲಭಿಸಿದೆ. ಇದೆಲ್ಲ ಅವರ ಒಂದು ಆಶೀರ್ವಾದ ಅಂತ ಭಾವಿಸ್ತೀನಿ. ಮೇಡಮ್, ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು, ಸನ್ಮಾನಗಳು ನಿಮಗೆ ಲಭಿಸ್ಲಿ ಅಂತ ಹಾರೈಸ್ತೇವೆ. ಮಿಂಚು ಚಾನೆಲ್ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಅವಕಾಶಕ್ಕಾಗಿ ತಮಗೂ ಹಾಗೂ ನಮ್ಮ ಗುರುಗಳಾದ ಶ್ರೀಧರ್ ಸರ್ ಅವರಿಗೂ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ತೆ ಸರ್. ನಮಸ್ತೆ. ಪ್ರಿಯ ವೀಕ್ಷಕರೇ, ಮತ್ತೊಂದು ಹೊಸ ಕಾರ್ಯಕ್ರಮದೊಂದಿಗೆ ಶೀಘ್ರದಲ್ಲಿ ಭೇಟಿಯಾಗೋಣ. ನೀವಿನ್ನೂ ನಮ್ಮ ಮಿಂಚು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ.